ನಮಸ್ಕಾರ ಸ್ನೇಹಿತರೆ, ನಾನು ನೋಡ್ರಿ ನಿಮ್ಗೆ ಅದ್ಭುತವಾಗಿರುವಂಥ ಒಂದು ಸುಂದರವಾದಂಥ ಪ್ಲೇಸಿಗೆ ನಾನು ಕರ್ಕೊಂಡು ಹೊಂಟೀನಿ. ನೋಡ್ಬೋದು ಎರಡೂ ಸೈಡ್ ಎಷ್ಟು ಚಂದ ಹಚ್ಚ ಹಸಿರಾಗಿರುವಂಥ ಗಿಡಗಳು ಅದಾವು. ಆದಮೇಲೆ ನೀರು ಐತಿ, ನೋಡಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ. ಇಷ್ಟು ಚಂದ ವಾತಾವರಣವಿರುವ ಪ್ಲೇಸು ಎಲ್ಲೈತೆ ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಗದಗ ಒಳಗೆ ಐತೆ ನೋಡ್ರಿ. ಗದಗ ನೀವು ಒಂದ್ಸಲ ಹೋಗಿದ್ರಂದ್ರೆ ಈ ಪ್ಲೇಸಿಗೆ ನೀವು ವಿಸಿಟ್ ಕೊಡೋದು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ನೀವು ನೋಡ್ತಿರ್ಬೋದು 116 ಅಡಿ ಎತ್ತರವಿರುವಂಥ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ನಮ್ಮ ಗದಗದಲ್ಲೈತೆ ನೋಡ್ರಿ. ಯಾರ್ಯಾರು ಗದಗ ಹೋಗಿರ್ತೀರಿ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡೋದಂತೂ ಮರಿಬೇಡ್ರಿ. ಹಿಂಗೆ ಒಳಗಡೆ ಹೋದ್ರಂತ ಬಸವಣ್ಣನವರು ಮಾಡಿರುವಂಥ ಒಂದೊಂದು ಪವಾಡಗಳ ಚಿತ್ರೀಕರಣವು ಇಲ್ಲಿ ಅದಾವ ನೋಡ್ರಿ. ನೀವು ನೋಡ್ತಿರ್ಬೋದು ಅವರು ಮಾಡಿರುವಂಥ 12ನೇ ಶತಮಾನದ ಪವಾಡಗಳನ್ನು ಎಷ್ಟು ಚಂದ ಸ್ಟ್ಯಾಚು ಮೂಲಕ ಚಿತ್ರೀಕರಣ ಮಾಡ್ಯಾರ ಅಂದ್ರೆ ಬಸವಣ್ಣನವರು ಗಂಗಾಂಬಿಕೆಯೊಂದಿಗೆ ವಿವಾಹ ಆಗುತ್ತಿರುವ ದೃಶ್ಯ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಚಂದ ಅದಂದ್ರೆ ನೋಡ್ಲಾಕ ಎರಡು ಕಣ್ಣು ಕಾಣಂಗೆ ಕಣ್ಣು ಸಾಲಂಗಿಲ್ಲ ನೋಡ್ರಿ, ಅಷ್ಟು ಚಂದ ಮಾಡ್ಯಾರ ನೋಡ್ರಿ. ನೀವು ಒಂದ್ಸಲ ಗದಗ ಹೋಗಿದ್ರಂದ್ರೆ ಇಲ್ಲಿ ವಿಸಿಟ್ ಮಾಡಿರಿ. ಇದಕ್ಕೇನು ಎಂಟ್ರೆನ್ಸ್ ಫೀಸ್ ಏನು ಜಾಸ್ತಿ ಇಲ್ಲರಿ, ಒಬ್ಬರಿಗೆ 20 ರೂಪಾಯಿ ಮಾತ್ರ ಐತೆ ನೋಡ್ರಿ. ಬಸವಣ್ಣನವರು ದಲಿತರೊಂದಿಗೆ ಕುಳಿತುಕೊಂಡು ಊಟ ಮಾಡುತ್ತಿರುವ ದೃಶ್ಯ ನೀವು ನೋಡ್ಬೋದ್ರಿ. ಹರಳಯ್ಯನವರು ಮಾಡಿದಂಥ ಚರ್ಮದ ಚಪ್ಪಲಿಯನ್ನು ತಲೆಯ ಮೇಲೆ ಇಟ್ಕೊಂಡು ಇರುವಂಥದ್ದು ನೀವು ನೋಡ್ರಿ. ಒಂದೊಂದು ಪವಾಡಗಳನ್ನು ಅದ್ಭುತವಾಗಿ ಮಾಡಿರುವಂಥ ಬಸವಣ್ಣನವರ ಸ್ಟ್ಯಾಚು ಚಿತ್ರೀಕರಣದ ನೀವು ನೋಡಿದ್ರಂದ್ರೆ ಮಸ್ತ್ ನಿಮಗೆ ಇಷ್ಟ ಆಗ್ತೈತೆ ನೋಡ್ರಿ. ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲ, ಯಾರ್ಯಾರು ಗದಗಕ್ಕೆ ಹೋಗಿ ಹಾಗೆ ಬಂದಿರಿ, ನೀವು ಒಂದ್ಸಲ ಬಸವಣ್ಣನವರ ವಿಸಿಟ್ ಮಾಡಿರಿ. ಹೆಂಗೈತೆ ಅಂತ ನನಗೆ ಹೇಳ್ರಿ. ಗಾರ್ಡನ್ ಮಾತ್ರ ಮಸ್ತ್ ಐತ್ರಿ, ವಾತಾವರಣ ಚಂದ ಐತಿ. ಫಸ್ಟ್ ಹಿಂಗೆ ಹೋಗಿ ಹಿಂಗೆ ಹೊರಗಡೆ ಈಗ ನಾವು ಬರಕತ್ತೀನಿ ನೋಡ್ರಿ, ಹಿಂಗೆ ಬಂದುಬಿಟ್ರೆ ನೋಡ್ರಿ ಎಷ್ಟು 116 ಅಡಿ ಇರುವಂಥ ಬಸವಣ್ಣನವರ ಪ್ರತಿಮೆ ನೀವು ನೋಡ್ಬೋದು ನೋಡ್ರಿ. ಯಾರ್ಯಾರಿಗೆ ಇಷ್ಟ ಆಗ್ತೈತಿ ಹಂಗೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನಿಮ್ಗೆ ತಿರುಗಾಡೋಕ್ಕಾಗ್ಲಿಕ್ಕಂದ್ರೆ ಗಾಡಿ ವ್ಯವಸ್ಥೆನೂ ಐತಿ. ಗಾಡಿ ಮೂಲಕ ನೀವು ಒಂದು ರೌಂಡ್ ಹೊಡ್ಕೊಂಡು ಎಲ್ಲ ಗಾರ್ಡನ್ ನೋಡ್ಬೋದು ನೋಡ್ರಿ. ಯಾರ್ಯಾರು ಇನ್ನೂ ಗದಗಕ್ಕೆ ಹೋಗಿದ್ರು ಹಂಗೆ ಮರೆತು ಹೊಳ್ಳಿ ಬಂದಿರಿ, ಗದಗ ಹೋದ್ರಂದ್ರೆ ನೀವು ಬಸವಣ್ಣನವರ ಸ್ಟ್ಯಾಚು ವಿಸಿಟ್ ಮಾಡಿರಿ. ಹೆಂಗೈತೆ ಅಂತ